ಎಲ್ಲರಿಗೂ ನಮಸ್ಕಾರ. ಪುಷ್ಪಾಸ್ ಕಿಚನ್ಗೆ ಸ್ವಾಗತ. ನೀವು ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ನಾವು ಶೇಂಗಾ ಚಟ್ನಿ ಹೆಂಗೆ ಮಾಡ್ತೀವಿ ಅಂತೇಳಿ ಆಲ್ರೆಡಿ ನೋಡಿರ್ತೀರಿ ಸಾಕಷ್ಟು ವಿಡಿಯೋಸ್. ಇವತ್ತು ನಾನು ಸೋಲಾಪುರ ಕಡೆಗೆ ಶೇಂಗಾ ಚಟ್ನಿ ಹೆಂಗೆ ಮಾಡ್ತಾರೆ ಅಂತೇಳಿ ನಿಮ್ಗೆ ತೋರಿಸ್ಕೊಡಕತ್ತೀನಿ. ಇದು ಸ್ವಲ್ಪ ಸ್ಪೆಷಲ್ ಆಗಿರ್ತೈತಿ. ದಯವಿಟ್ಟು ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡಾರ್ದಂಗೆ ಪೂರ್ತಿಯಾಗಿ ನೋಡ್ರಿ. ಬರ್ರಿ ಹಂಗಿದ್ರೆ ಈ ಶೇಂಗಾ ಚಟ್ನಿ ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಅಂತ. ಮೊದಲಿಗೆ ನಾನಿಲ್ಲೇ ಒಂದು ಬಟ್ಲಷ್ಟು ಶೇಂಗಾ ಬೀಜ ತೊಗೊಂಡಿನಿ. ಶೇಂಗಾ ಬೀಜನ ನೀಟಾಗಿ ಚಲೋ ತನಕ ಹುರ್ಕೋಬೇಕು. ಶೇಂಗಾ ಬೀಜ ಹುರಿ ಮುಂದೆ ಕೇರ್ಫುಲ್ ಆಗಿರಬೇಕು. ಯಾಕಂದ್ರೆ ಜೋರ ಉರಿ ಇಟ್ಕೊಂಡು ನೀವು ಹುರಿದ್ಬಿಟ್ರಿ ಅಂದ್ರೆ ಮ್ಯಾಗಿನ ಸಿಪ್ಪಿ ಬಿಚ್ಚತಾವು, ಅದ್ರ ಒಳಗಡೆ ಚಲೋ ತನಕ ಇವು ಬೆಂದಿರುದಿಲ್ಲ, ಅಂದ್ರೆ ಫ್ರೈ ಆಗಿರುದಿಲ್ಲ. ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಇವನ್ನ ಚಲೋ ತನಕ ಹುರ್ಕೊಳ್ರಿ. ನಂತರ ಇದ್ರ ಮ್ಯಾಗಿಂದ ಸಿಪ್ಪಿನೆಲ್ಲ ತೆಗೆದು ಕಾಸ ಎಲ್ಲ ಕೇರ್ ಕಾಸ ಇಟ್ಕೊಂಡ್ಬಿಡ್ರಿ. ಈ ರೀತಿಯಾಗಿ ಇಟ್ಕೊಳ್ರಿ. ಒಂದೊಂದು ಸಿಪ್ಪಿ ಇದ್ರೂ ಪರವಾಗಿಲ್ಲ, ನಡೀತೈತಿ. ಈಗ ನೋಡ್ರಿ, ಒಂದು ಬಾಣಲಿಗೆ ನಾನು ಒಂದು 2 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಮ್ಯಾಗಿನ ಸಿಪ್ಪಿ ಎಲ್ಲ ತೆಗೆದಿಟ್ಕೊಂಡಿದ್ದೆ. ಒಂದು ಚಮಚ ಅಷ್ಟು ಉಪ್ಪಿಟ್ಟಿನ ಚಮಚ ಇರ್ತಲ್ರಿ, ಆ ಚಮಚ ಇದ್ರೆ 1 ಚಮಚ ಅಷ್ಟು ಜೀರಿಗೆ ಹಾಕೊಳ್ರಿ. ಮತ್ತು ಹುರಿದಿರುವಂಥ ಶೇಂಗಾ ಬೀಜ ಹಾಕೊಳ್ರಿ. ಮತ್ತು ಕರಿ ಎಳ್ಳು ಅಥವಾ ಬಿಳಿ ಎಳ್ಳು ಯಾವ್ದು ಇರ್ತೈತಿ ಅದನ್ನ ಹಾಕೊಳ್ರಿ. ನಾನು 2 ಮಿಕ್ಸ್ ಇತ್ತು, ಅದಕ್ಕೋಸ್ಕರ 2 ಸೇರಿಸಿ ಹಾಕೊಂಡಿನಿ. ಬಿಳಿ ಎಳ್ಳು ಇತ್ತಪ್ಪ ಅಂದ್ರೆ ಬಿಳಿ ಎಳ್ಳು ಹಾಕೊಳ್ರಿ. ಸ್ವಲ್ಪ ಕಲರ್ ಇನ್ನೂ ಚಂದ ಬರ್ತೈತಿ ಬಿಳಿ ಎಳ್ಳಿಗೆ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ನಿಧಾನಕ್ಕೆ ಇವನ್ನ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಹುರಿಬೇಕ್ರಿ. ಇದು ಯಾಕಂದ್ರೆ ಶೇಂಗಾ ಅಂತೂ ಆಲ್ರೆಡಿ ಹುರಿದ ಬಿಟ್ಟಿರ್ತೈತ್ರಿ. ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಜೀರಿಗೆ, ಸ್ವಲ್ಪ ಎಳ್ಳಿರ್ತಾವಲ್ರಿ, ಅವು ಕೂಡ ಚಲೋ ತಂಗ ಹುರ್ಕೋಬೇಕ್ರಿ. ಎಳ್ಳು ಒಂದು ಸ್ವಲ್ಪ ಚಟಪಟ ಅನ್ನಕತ್ತಿ ಬಿಡುತ್ತಪ್ಪ ಅಂದ್ರೆ ಇದು ಕರೆಕ್ಟಾಗಿ ಆಗೈತಪ್ಪ ಅಂತೇಳಿ ಅರ್ಥ. ಇದು ನಾವು ಶೇಂಗಾ ಆಲ್ರೆಡಿ ಹುರಿದಿರ್ತೀವಿ, ಆದ್ರೂ ಮತ್ತೆ ಎಣ್ಣೆ ಹಾಕಿ ಹುರಿಯೋದ್ರಿಂದ ಶೇಂಗಾದ ಚಟ್ನಿದ ಟೇಸ್ಟ್ ಬೇರೆ ಬರ್ತೈತಿ. ಅದಕ್ಕೋಸ್ಕರ ಇದನ್ನ ಕೊಲ್ಲಾಪುರದ ಶೇಂಗಾ ಚಟ್ನಿ ಅಂತಾನೆ ಹೇಳ್ಬೋದು. ಎಲ್ಲಾನು ಚಂದಂಗ ಹುರ್ಕೊಂಡು ಇದನ್ನ ಒಂದ್ ಕಡೆಗೆ ಎತ್ತಿಟ್ಕೊಂಡ್ಬಿಡ್ರಿ. ಈಗ ಇದು ಎಲ್ಲ ಸ್ವಲ್ಪ ಚಲೋ ತಂಗ ಆರ್ಬೇಕ್ರಿ. ಆರಿದ ನಂತರ ನಾವು ಇದಕ್ಕೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಐಟಮ್ಸ್ ಅದಾವ, ಅವನ್ನ ಹಾಕಾಸ ಆಮೇಲೆ ಗ್ರೈಂಡರ್ ಒಳದಾಗ ಮಿಕ್ಸಿ ಮಾಡ್ಕೊಂಡು ಬಿಡೋಣ ಅಂತ. ಈಗ ನೋಡ್ರಿ, ಎಲ್ಲ ಆ ರೀತಿ ಆರಿಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡಿನಿ. ಮತ್ತು ಒಂದು 2 ಚಮಚ ಅಷ್ಟು ಕೆಂಪು ಖಾರ ಹಾಕೊಂಡಿನಿ. ನೀವು ಖಾರ ನೋಡಿಕೊಂಡು ಹೆಚ್ಚಿಗೆ ಬೇಕಾದರೂ ಹಾಕ್ಕೊಳ್ರಿ. ಒಂದು 1/4 ಚಮಚ ಅಷ್ಟು ಅರಿಶಿನ ಪುಡಿ ಹಾಕೊಂಡಿನಿ. ಮತ್ತೊಂದು 1/4 ಚಮಚ ಅಷ್ಟು ಧನಿಯಾ ಪೌಡರ್ ಹಾಕೊಂಡಿನಿ ನಾನು. ಇದ ನೋಡ್ರಿ ಸೊಲ್ಲಾಪುರದ ಶೇಂಗಾ ಚಟ್ನಿದ ವಿಶೇಷತೆ ಅಂದ್ರೆ ಈ ಎಲ್ಲ ಐಟಮ್ಸ್ ಅನ್ನ ಅವರು ಹಾಕ್ತಾರೆ. ಬಹಳ ರುಚಿಯಾಗಿರ್ತೈತ್ರಿ, ಬಹಳ ಸ್ಪೆಷಲ್ ಅಂತ ಕೂಡ ಅನ್ಸುತ್ತೆ. ಈಗ ಇದೆಲ್ಲಾನು ಚಂದಂಗ ನೀವು ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ. ಮಿಕ್ಸ್ ಮಾಡ್ಕೊಂಡು ನಂತರ ನೀವು ಇದನ್ನ ಮಿಕ್ಸಿಗೆ ಹೆಂಗೆ ಹಾಕೋಬೇಕಪ್ಪ ಅಂತಂದ್ರೆ ಇದನ್ನ ಎಡಗ ಬಲ್ಕ ತಿರ್ಗಿಸ್ಬೇಕ್ರಿ. ಒಂದೇ ಸಲ ಕರ್ರ ಅನ್ಸ್ಬಾರದ್ರಿ. ಈ ರೀತಿ ಮಿಕ್ಸಿ ಒಳಗೆ ಹಾಕೊಂಡ ಇದು ನೋಡ್ರಿ, ಸ್ವಲ್ಪ ಎಡಕ ಬಲ್ಕ ತಿರ್ಗಿಸ್ಬೇಕ್ರಿ. ಅಂದ್ರ ಚಟ್ನಿ ಬಹಳನ ಚಲೋ ಆಕೈತ್ರಿ. ಈಗ ನೋಡ್ರಿ, ಮುಚ್ಚಿ ನಾನು ಆ ರೀತಿಯಾಗಿ ಮಾಡ್ಕೊಂತೀನಿ. ನೋಡ್ರಿ ಈ ರೀತಿಯಾಗಿ ತರಿಯಾಗಿರ್ಬೇಕ್ರಿ. ಶೇಂಗಾದ ಚಟ್ನಿ ಇರುತ್ತಲ್ರಿ, ಭಾಳ ನೀವು ಸಣ್ಣಗೆ ರುಬ್ಬಿ ಬಿಟ್ರಿ ಅಂದ್ರೆ ಶೇಂಗಾ ಚಟ್ನಿ ರುಚಿ ಆಗೋದಿಲ್ರಿ. ಈ ರೀತಿ ಬೇಕಾದ್ರೆ ಒಂದು ಅರ್ಧದ ಶೇಂಗಾ ಕಾಳು ಇದ್ರೂ ಚಿಂತಿಲ್ರಿ. ಹಿಂಗೆ ನೀವು ಮಾಡಿದ್ರಿ ಅಂದ್ರೆ ಶೇಂಗಾ ಚಟ್ನಿ ಭಾಳ ಅಂದ್ರೆ ಭಾಳ ಚಲೋ ಆಕೈತಿ. ಈಗ ನೋಡ್ರಿ, ನಮ್ದೆಲ್ಲ ಶೇಂಗಾ ಚಟ್ನಿ ರೆಡಿ ಆಗೈತಿ. ಇದಕ್ಕೆ ನೀವು ಎಣ್ಣೆ ಹಾಕೊಂಡ್ರಿ ಅಂದ್ರಂತೂ ಭಾಳ ಚಲೋ ಬರ್ತೈತ್ರಿ. ಕಲರು ಭಾಳ ಚಲೋ ಬರ್ತೈತಿ, ಮತ್ತು ಟೇಸ್ಟು ಭಾಳ ಚಲೋ ಬರ್ತೈತಿ. ಈಗ ಇದನ್ನ ಎಣ್ಣೆ ಒಳಗೆ ನಾವೆಲ್ಲಾನು ಫ್ರೈ ಮಾಡ್ಕೊಂಡಿವಲ್ರಿ, ಭಾಳನ ಸ್ಪೆಷಲ್ ಆಗುತ್ತೆ ಈ ಚಟ್ನಿ. ಭಾಳ ಅಂದ್ರೆ ಭಾಳ ರುಚಿನೂ ಅನ್ಸುತ್ತೆ ತಿನ್ನೋದಕ್ಕೆ. ಇದನ್ನ ನೀವು ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ, ಮೊಸರು ಹಾಕೊಂಡು, ತುಪ್ಪ ಹಾಕೊಂಡು, ಇಲ್ಲ ಅನ್ನದ ಜೊತೆಗೆ ಅನ್ನ, ತುಪ್ಪ, ಶೇಂಗಾ ಚಟ್ನಿ ಅದನ್ನ ಬೇಕಾದ್ರೂ ತಿನ್ಬೋದ್ರಿ. ಭಾಳ ಅಂದ್ರೆ ಭಾಳ ಮಸ್ತ್ ಆಗತ್ತೆ. ನೀವು ದೋಸೆ ಜೊತೆಗೆಲ್ಲ ಹಾಕೊಂಡು ತಿನ್ಬೋದ್ರಿ. ನಮ್ಮ ಉತ್ತರ ಕರ್ನಾಟಕದ ಕಡೆಗಂತೂ ಭಾಳ ಫೇಮಸ್ ನಾವು ಶೇಂಗಾ ಚಟ್ನಿ ಅಂದ್ರೆ. ನಾವು ಚಟ್ನಿ ಇಲ್ದ ಊಟನ ಮಾಡೋದಿಲ್ಲ ನೋಡ್ರಿ, ಅಷ್ಟು ಫೇಮಸ್ ನಮ್ಮ ಉತ್ತರ ಕರ್ನಾಟಕದ ಕಡೆಗಂತೂ. ಕಡೆಗೆ ದೊಡ್ಡ ಊಟ ಇತ್ತಪ್ಪ ಅಂತಂದ್ರೆ ಶೇಂಗಾ ಚಟ್ನಿ, ಅಗಸಿ ಚಟ್ನಿ, ಗುರೋಳ್ ಚಟ್ನಿ, ಕಡ್ಲಿ ಚಟ್ನಿ, ಈ ತರ ಎಲ್ಲಾ ಚಟ್ನಿ ಪುಡಿಗಳು ರೆಡಿ ಇರ್ತಾವ ನೋಡ್ರಿ. ಈಗ ನಾವು ಈ ಶೇಂಗಾ ಚಟ್ನಿ ಮಾಡಿ ಒಂದು ಬೌಲ್ದೊಳಗೆ ತುಂಬಿಟ್ಕೊಂಡ್ರಿ ಅಂದ್ರೆ ನೀವು ಆರಾಮಾಗಿ 1 ತಿಂಗಳ ತನಕ ತಿನ್ಬೋದು ನೋಡ್ರಿ. ಅಷ್ಟು ಮಸ್ತ್ ಇರ್ತಾವ್ರಿ, ಏನು ಕೆಡೋದಿಲ್ಲ, ಈ ಟೇಸ್ಟು ಏನಾಗೋದಿಲ್ಲ. ಆಮೇಲೆ ಇದು ಚಟ್ನಿ ಸ್ಪೆಷಲ್ ಐತ್ರಿ, ಭಾಳ ಟೇಸ್ಟ್ ಡಿಫ್ರೆಂಟ್ ಆಗಿರ್ತೈತಿ. ಖಂಡಿತವಾಗ್ಲೂ ನೀವು ಈ ಚಟ್ನಿನ ಟ್ರೈ ಮಾಡಿ ನೋಡ್ರಿ ಹೆಂಗಾಗಿತ್ತು ಅಂತೇಳಿ ನನಗೊಂದು ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ. ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗೋಣ ಅಂತ.